ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಈ ಬಾರಿ ಲೋಕಸಭಾ ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡ್ತಾರಾ ಅನ್ನೋ ಪ್ರಶ್ನೆ ಇತ್ತು. ಅದಕ್ಕೀಗ ಉತ್ತರ ಸಿಕ್ಕಿದೆ. ನಾನು ಲೋಕಸಭೆಯಲ್ಲಿ ಸ್ಪರ್ಧಿಸೋದಿಲ್ಲ ಅಂತ ಎಚ್ ಡಿ ದೇವೇಗೌಡರು ಘೋಷಿಸಿದ್ದಾರೆ. ನನಗೆ 90 ವರ್ಷ ಆಗಿದೆ, ನಾನು ಈ ಬಾರಿ ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡೋದಿಲ್ಲ. ಎಲ್ಲಿ ನನ್ನ ಅವಶ್ಯಕತೆ ಇದೆಯೋ, ಪ್ರಚಾರದ ಅವಶ್ಯಕತೆ ಇದೆಯೋ ಅಲ್ಲಿ ಹೋಗಿ ಪ್ರಚಾರ ಮಾಡ್ತೀನಿ, ಅಭ್ಯರ್ಥಿಗಳ ಪರವಾಗಿ ಪ್ರಚಾರಕ್ಕೆ ಹೋಗ್ತೀನಿ ನಾನು ಅಂತ ದೇವೇಗೌಡರು ಹೇಳಿದ್ದಾರೆ. ಸದ್ಯ ಅವರು ರಾಜ್ಯಸಭಾ ಸದಸ್ಯರು, ನಾನು ರಾಜ್ಯಸಭಾ ಸದಸ್ಯನಾಗೇ ಮುಂದುವರಿತೀನಿ, ಲೋಕಸಭೆಗೆ ಕಂಟೆಸ್ಟ್ ಮಾಡಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ನಾನು ಕಂಟೆಸ್ಟ್ ಮಾಡಿಲ್ಲ. ಯಾಕೆಂದರೆ 2.5 ವರ್ಷ ಇದೆ, 91 ವರ್ಷ ಆಯಿತು. ನಾನು ಮಾಡಲ್ಲ. ನಮ್ಗೆ ಎಷ್ಟು ಸೀಟ್ ಬರುತ್ತೋ ಆ ಸೀಟ್ಗೆ ಅಷ್ಟೇ ಅಲ್ಲ, ಭಾರತೀಯ ಜನತಾ ಪಾರ್ಟಿಯ ಸೀಟು ಎಲ್ಲೆಲ್ಲಿ ನನ್ನ ಅವಶ್ಯಕತೆ ಇದೆಯೋ ಗೆಲ್ಲಕ್ಕೆ ಅವರು ಕರೀತಾರೋ ಎಲ್ಲ ಕಡೆ ಹೋಗ್ತೇನೆ. ಸ್ವಲ್ಪ ಮಾತಾಡೋ ಶಕ್ತಿ ಇದೆ, ಜ್ಞಾಪಕ ಶಕ್ತಿ ಇದೆ. ಸ್ವಲ್ಪ ಎತ್ತಿ ಕೂರಿಸ್ಬೇಕು ವೀಲ್ ಚೇರಲ್ಲಿ, ನೀವು ಸಹಾಯ ಮಾಡಿ. ನಾನು ಕಂಟೆಸ್ಟ್ ಮಾಡಿಲ್ಲ. ಯಾಕೆಂದರೆ 2.5 ವರ್ಷ ಇದೆ, 91 ವರ್ಷ ಆಯಿತು. ನಾನು ಮಾಡಲ್ಲ. ನಮ್ಗೆ ಎಷ್ಟು ಸೀಟ್ ಬರುತ್ತೋ ಆ ಸೀಟ್ಗೆ ಅಷ್ಟೇ ಅಲ್ಲ, ಭಾರತೀಯ ಜನತಾ ಪಾರ್ಟಿಯ ಸೀಟು ಎಲ್ಲೆಲ್ಲಿ ನನ್ನ ಅವಶ್ಯಕತೆ ಇದೆಯೋ ಗೆಲ್ಲಕ್ಕೆ ಅವರು ಕರೀತಾರೋ ಎಲ್ಲ ಕಡೆ ಹೋಗ್ತೇನೆ. ಸ್ವಲ್ಪ ಮಾತಾಡೋ ಶಕ್ತಿ ಇದೆ, ಜ್ಞಾಪಕ ಶಕ್ತಿ ಇದೆ. ಸ್ವಲ್ಪ ಎತ್ತಿ ಕೂರಿಸ್ಬೇಕು ವೀಲ್ ಚೇರಲ್ಲಿ, ನೀವು. ದೇವೇಗೌಡರು ಸ್ಪಷ್ಟಪಡಿಸಿದ್ದಾರೆ, ನಾನು ಲೋಕಸಭಾ ಎಲೆಕ್ಷನ್ಗೆ ಸ್ಪರ್ಧೆ ಮಾಡಲ್ಲ ಅನ್ನೋದನ್ನು. ನನಗೆ ವಯಸ್ಸಾಗಿದೆ, ಆದರೆ ನೆನಪಿನ ಶಕ್ತಿ ಸರಿ ಇದೆ, ಮಾತನಾಡ್ತೀನಿ. ಎಲ್ಲಿ ಹೋಗಿ ಪ್ರಚಾರ ಮಾಡಬೇಕು ಅಲ್ಲಿ ಹೋಗಿ ಪ್ರಚಾರ ಮಾಡುವಂಥ ಕೆಲಸವನ್ನು ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಮತ್ತು BJP ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡೋದನ್ನು ನಾನು ಮಾಡ್ತೀನಿ, ಆದರೆ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.